ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಹತ್ರ ಹೊಸುಂಡಿ ಹತ್ರ ಗುಡ್ಮನಹಳ್ಳಿ ಇದೆಯಲ್ಲ, ಅಲ್ಲಿ ಚಾಮುಂಡಿ ಹಬ್ಬ. ಇವತ್ತು ಊಟ ಇತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ, ಅವನು ಬರ್ತಾ ಇಲ್ಲ. ಹಾಗೆ ಹೋಗ್ತಾ ನನ್ನ ತಮ್ಮನ ಪಾಪುಗೆ ಹುಷಾರಿರಲಿಲ್ಲ, ಮಗಳಿಗೆ ಅಂದರೆ ನನ್ನ ಸೊಸೆಗೆ. ಅವಳನ್ನ ಅಡ್ಮಿಟ್ ಮಾಡಿದರು ಹಾಸ್ಪಿಟ್ಲಲ್ಲಿ. ಹಾಗೆ ಅವಳನ್ನ ನೋಡಿಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಅಮ್ಮನ ಮನೆ, ಅಂದರೆ ನಮ್ಮ ಮಮ್ಮಿ ಮನೆ ಅಲ್ಲ, ನಮ್ಮ ದೊಡ್ಡಮ್ಮ ಆಗಬೇಕು ಅವ್ರ ಮನೆ. ಅಲ್ಲಿ ಊಟ ಎಲ್ಲ ಆದಮೇಲೆ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಇವಳು ನನ್ನ ತಮ್ಮನ ಹೆಂಡತಿ, ಇವರು ಕೊಕ್ರೆವಂಡಿಯವರು. ಇಲ್ಲಿ ನಮ್ಮ ಅಕ್ಕನ ಫೋಟೋ ಇದೆ, ಅವ್ರು ನಮ್ಮ ಅಕ್ಕ ತೀರೋಗ್ಬಿಟ್ಟಿದ್ದಾರೆ, ಅವ್ರದ್ದು ಫೋಟೋ ಇದೆ. ಹಾಗೆ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಊಟ ಆದಮೇಲೆ ಹೊರಗಡೆ ಬಂದಿದ್ವಿ. ಇವಳು ನಮ್ಮ ಅಣ್ಣ ಇದ್ದಾರಲ್ಲ, ಅವ್ರ ಮಗಳು. ಇವರು ನಮ್ಮ ಅತ್ತಿಗೆ, ಅವನು ನಮ್ಮ ಅಣ್ಣನ ಮಗ ಅನಿಕೇತ್ ಅಂತ, ಇವಳು ಸಾನ್ನಿಧ್ಯ ಅಂತ. ಹೊರಗಡೆ ಹುಡುಕ್ತಾ ಇದ್ವಲ್ಲ, ಆ ಟೈಮ್ನಲ್ಲಿ ಮಾಡಿದ್ದು ವಿಡಿಯೋ. ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ಹಾಗೆ ನಮ್ಮ ಅಪ್ಪ ಇದ್ದಾರೆ. ಇವರು ನಮ್ಮ ಅಣ್ಣ, ಇವರು ನಮ್ಮ ಯಜಮಾನ್ರು, ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಅಪ್ಪ ಆಗಬೇಕು ಅವರು. ಆಮೇಲೆ ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ಆಮೇಲೆ ಇಲ್ಲಿ ನಮ್ಮ ಅಮ್ಮ ಬರ್ತಾರೆ ನೋಡಿ, ಇವರು ನಮ್ಮ ಅಜ್ಜ ಅಂತಮ್ಮ. ಹೊರಗಡೆ ಹೋಗುವಾಗ ಅಲ್ಲಿ ದಾಸವಾಳ ಕಡ್ಡಿ ಚೆನ್ನಾಗಿತ್ತು ಅಂತ ನೋಡ್ತಾ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಆಮೇಲೆ ಒಂದು ನಿಶ್ಚಿತಾರ್ಥ ಇತ್ತು. ಇದು ನೆಕ್ಸ್ಟ್ ಡೇದು ವ್ಲಾಗು. ಇವರು ನಮ್ಮ ಮನೆ ಪಕ್ಕದವರು, ಮೇಡಮ್ಮು, ಸ್ಕೂಲ್ ಮೇಡಮ್ಮು. ಇವ್ರದ್ದು ನಿಶ್ಚಿತಾರ್ಥ ಇತ್ತು, ಹಾಗೆ ಬಂದಿದ್ವಿ. ಜೊತೆಗೆ ಇವರು ನನ್ನ ಮಗನಿಗೆ ಟ್ಯೂಷನ್ ಮ್ಯಾಮ್ ಕೂಡ, ಹಾಗಾಗಿ ನಮ್ಗೆ ತುಂಬ ಕ್ಲೋಸ್ ಇದ್ದಾರೆ. ಹಾಗಾಗಿ ಬಂದಿದ್ವಿ ಇಲ್ಲಿ ಎಂಗೇಜ್ಮೆಂಟ್ಗೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ, ಎಲ್ಲರದು. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ. ಇಲ್ಲಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಹುಡುಗಿಗೆ, ಹಾಗೆ ನೋಡ್ತಾ ಇದ್ವಿ, ಹಾಗೆ ವೀಡಿಯೋ ಮಾಡ್ತಾ ಇದ್ದೆ. ಮನೆ ಸ್ವಲ್ಪ ಚಿಕ್ಕದಿತ್ತಲ್ಲ ಹಾಲು, ಹಾಗಾಗಿ ಜಾಸ್ತಿ ಜನ ಒಳಗಿರೋಕ್ಕಾಗಿಲ್ಲ, ಎಲ್ಲ ಹೊರಗಡೆ ಇದ್ದಾರೆ. ನಾವು ಸ್ವಲ್ಪ ಜನ ಒಳಗಡೆ ಇದ್ವಿ ಅಷ್ಟೇ. ನೋಡಿ ಹುಡುಗ ಹುಡುಗಿ ಜೋಡಿ ಚೆನ್ನಾಗಿದೆ ಅಲ್ವಾ? ಕಂಗ್ರ್ಯಾಟ್ಸ್ ಹೇಳ್ತಾ ನಾವೆಲ್ಲ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ದೇವ್ರ ಸೃಷ್ಟಿ ಹೇಗಿದೆ. ನಮ್ಮ ಫ್ರೆಂಡ್ ಮನೆಯಲ್ಲಿ ಪಿಂಕ್ ಕಲರ್ ದಾಸವಾಳದ ಗಿಡ ಇರೋದು, ಅದರಲ್ಲಿ ರೆಡ್ ಕಲರ್ ಹೂ ಬಿಟ್ಟಿದೆ. ಒಂದೇ ಗಿಡ, ಒಂದೇ ಕೊಂಬೆನಲ್ಲೇ. ಆ ಕಡೆ ಕೊಂಬೆಲಿ ಪಿಂಕ್ ಇದೆ ದಾಸವಾಳ, ಈ ಕಡೆ ಕೊಂಬೆನಲ್ಲಿ ರೆಡ್ ಬಿಟ್ಟಿದೆ. ದೇವ್ರ ಸೃಷ್ಟಿ ಹೇಗಿದೆ ಅಲ್ವಾ? ಆಶ್ಚರ್ಯ ಆಗುತ್ತೆ. ದೇವರ ಆಟದ ಮುಂದೆ ಮನುಷ್ಯರ ಆಟ ನಡೆಯಲ್ಲ ಅನ್ನೋದಿದಕ್ಕೆ ಅಲ್ವಾ? ಇದೆಲ್ಲ ವಿಡಿಯೋ ಲಾಸ್ಟ್ ವೀಕ್ದು ಎಲ್ಲ ಒಂದೊಂದು ಸ್ವಲ್ಪ ಇತ್ತು, ಅದನ್ನ ಹಾಕಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರಲಾ?